ಹಾಗೆ ಇಲ್ಲಿ ಒಂದೇ ಕ್ಯಾಟಗರಿ, ಎಲ್ಲ ಸ್ಪೆಷಲ್. ಇಲ್ಲಿ ಜನರಲ್ ಕ್ಯಾಟಗರಿ ಅಂತ ಏನಿಲ್ಲ. ಟೀಚರುಗಳು ಎಷ್ಟು ಪ್ರಯತ್ನ ಪಡ್ತಾರೆ ಎಂಬುದಕ್ಕೆ ಇಲ್ಲಿಯ ರಿಸಲ್ಟ್ ವೆರಿ ಇಂಪಾರ್ಟೆಂಟ್. ಇಲ್ಲಿಯ ರಿಸಲ್ಟ್ ಯಾವಾಗಲೂ 100%, ಯಾವಾಗಲೂ 100%. ಅದು ಯಾರಿಂದಾಗಿ? ಸ್ಟೂಡೆಂಟ್ಸ್ಗಳಿಂದಾಗಿ ಮಾತ್ರ ಅಲ್ಲ, ಟೀಚರ್ಗಳಿಂದಾಗಿ. ಇಂಥ ಸ್ಟೂಡೆಂಟ್ಸ್ಗಳಿಗೆ ನಾನು ಎಲ್ಲ ಈಗ ಅವರಿಗೆ ಅಜೀಜ್ ಅವರು ಹೇಳಿದಾಗೆ ಎಲ್ಲರಲ್ಲೂ ಪ್ರತಿಭೆಗಳು ಇವೆ, ಅದನ್ನು ಅವರು ಸಹ ತೋರಿಸಿದ್ದಾರೆ. ಬಸ್ತಿಕಾರ್ ಫ್ಯಾಮಿಲಿ ಎಂಥ ಪ್ರತಿಭೆಗಳೆಲ್ಲ ಇನ್ನೂ ಇದೆ ಅಂತ ತೋರಿಸ್ತಾರೆ. ನನಗೆ ಬಸ್ತಿಕಾರ್ ಫ್ಯಾಮಿಲಿ ಮೊದಲೇ ಗೊತ್ತು, ಅವರ ಮಾತಿನಲ್ಲೇ ಗೊತ್ತಾಗ್ತದೆ ಎಷ್ಟು ಪ್ರತಿಭೆ ಇದೆ ಅಂತ. ಆ ಪ್ರತಿಭೆಯನ್ನು ಗುರುತಿಸುವುದು ಮಾತ್ರ ಅಲ್ಲ, ಅವರನ್ನು ಎಕ್ಸಾಮಿಗೆ ತಯಾರು ಮಾಡಬೇಕಲ್ಲ. ನೀನು ಒಳ್ಳೆ ಪದ್ಯ ಆಡ್ತಿ, ನೀನು ಒಳ್ಳೆ ಡ್ರಾಯಿಂಗ್ ಮಾಡ್ತಿ ಅಂತ ಹೇಳಿದರೆ 100% ಬರ್ತದಾ? ಅವರನ್ನು ಇದಕ್ಕೆ ತಯಾರು ಮಾಡಬೇಕಲ್ಲ. ಅದು ಅಷ್ಟು ಸಣ್ಣ ಕೆಲಸ ಏನಲ್ಲ. ಅದಕ್ಕೆ ಅವರು ಜಸ್ಟ್ ಜಲೀಲ್ ಮುಖ್ಯವರು ಹೇಳಿದಾಗೆ ಜೋರು ಕ್ಲಾಪ್ ಹೊಡೆದು ಯಾರು ಪ್ರಿನ್ಸಿಪಾಲ್ ಬಂದು ಮಾತಾಡುವಾಗ, ಅಂದರೆ ಅವರ ಕ್ಲಾಸಲ್ಲಿ ಕ್ಲಾಪ್ ಹೊಡಲಿಕ್ಕೆ ಅವ್ರಿಗೆ ಚಾನ್ಸ್ ಕೊಡೋದಿಲ್ಲ ಕಾಣ್ತಾರೆ, ಬರುವಾಗಲೂ ಹೀಗೆ ಕೂತ್ಕೊಳ್ತಾರೆ ಕಾಣ್ತದೆ. ಇಲ್ಲಿ ಒಂದು ಚಾನ್ಸ್ ಆಯಿತು, ಅದಕ್ಕೆ ತುಂಬ ಕ್ಲಾಪ್ ಹೊಡೆದು. ಅಂತಹ ಬಾಂಧವ್ಯ ಈ ಸ್ಕೂಲಲ್ಲಿ ಇದೆ, ಜಲೀಲ್ ಮುಖ್ಯರು ಹೇಳಿದಾಗೆ. ಸೊ ಇಲ್ಲಿಯ ಟೀಚರ್ಗಳ ಪ್ರಯತ್ನ, ಇಲ್ಲಿಯ ಮ್ಯಾನೇಜ್ಮೆಂಟಿನ ಪರಿಶ್ರಮ ಮತ್ತು ಇಲ್ಲಿಯ ಸ್ಟೂಡೆಂಟ್ಗಳ ಶ್ರಮ ಇದೆಲ್ಲ ಸೇರಿ ಒಂದು ಸಾರ್ಥಕತೆ ಬಂದಿದೆ. ಯಾರು ಇದನ್ನು ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ದಾರೋ ಆ ಉದ್ದೇಶ ಈಡೇರ್ತದೆ. ಅದೇ ದಾರಿಯಲ್ಲಿ ಇದು ಮುಂದೆ ಚಲಿಸ್ತಾ ಇದೆ. ನೀವು ಎಲ್ಲರಿಗಿಂತೂ ಸ್ಟ್ರಾಂಗ್. ಯಾರು? ಇದು ಆಯಿಷಾ ಗರ್ಲ್ಸ್ ಹೈಸ್ಕೂಲ್ ಅಲ್ಲ, ಗರ್ಲ್ಸ್ ಸ್ಕೂಲ್. ಸೊ ಹುಡುಗಿಯರು ಎಲ್ಲರಿಗಿಂತಲೂ ಸ್ಟ್ರಾಂಗ್. ನೀವು ಗ್ರಹಿಸ್ಬೋದು ಹುಡುಗರು ಸ್ಟ್ರಾಂಗ್ ಅಂತ. ಹುಡುಗರು ಸ್ಟ್ರಾಂಗ್ ಅಲ್ಲ, ಹುಡುಗರು ಸ್ಟ್ರಾಂಗ್ ಅಲ್ಲ. ಹುಡುಗರು ಸ್ಟ್ರಾಂಗ್ ಆಗ್ತಿದ್ರೆ ನೀವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಲಾಯರ್ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಅದರ ಒಟ್ಟಿಗೆ ನೀವು ವೈಫು ಆಗ್ತೀರಿ ಅಲ್ವಾ? ವೈಫ್ ನೀವೇ ಆಗಬೇಕಲ್ಲ, ನೀವು ಮದರ್ ಆಗ್ತೀರಿ. ಈ ಎರಡು ಕೆಲಸ ಆದ ಮೇಲೆ ನೀವು ಎಂಥದ್ದು ಇಂಜಿನಿಯರಾ, ಪ್ರೊಫೆಸರಾ, ಡಾಕ್ಟ್ರಾ, ಎಂಥದ್ದು ಇದು ಕೆಲಸ. ಆದರೆ ನಿಮ್ಮ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇದು ಅಷ್ಟು ಸಣ್ಣ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಇದರಷ್ಟು ಕಷ್ಟದ ರೆಸ್ಪಾನ್ಸಿಬಿಲಿಟಿ ಬೇರೆ ಯಾವುದೂ ಇಲ್ಲ. ಅದಕ್ಕೆ ದೇವರಿಗೆ ಗೊತ್ತುಂಟು ಗಂಡಸರಿಗೆ ಈ ಕೆಲಸ ಆಗಲಿಕ್ಕಿಲ್ಲ ಅಂತ. ಅದಕ್ಕೆ ನಿಮ್ಮನ್ನು ಚೂಸ್ ಮಾಡಿದ್ದಾರೆ. ಅದಕ್ಕೆ ಬೇರೆ ಮೊನ್ನೆ ಒಂದು ಮಗು ಬಂದಿತ್ತು, 25 ದಿವಸದ ಮಗು, ಸರ್ಕಮ್ಸಿ ಮುಂಜಿಗೆ ಅಂತ. ನಾನು ಹೋಗಿ 15 ಮಿನಿಟ್ಸ್ ಲೇಟ್ ಆಯಿತು. ತಂದೆ ಎಂತ ಗಲಾಟೆ. ನಾನು ಏನಾಯಿತು? ಅಲ್ಲ ಮಗು ಕೂಗ್ತೇನೆ. ನಾನು ಮಗು ಕೂಗ ತಂದೆ ಕೂಗ್ತಾರ? 25 ದಿವಸದ ಮಗು ಕೂಗೋದಿರ್ತದೆ. ತಾಯಿ ಇದ್ದಾಳೆ, ಹಾಲು ಕೊಡ್ತಾಳೆ, ಅವಳು ಮಲಗಿಸಿದ್ದಾಳೆ. ತಂದೆಗೆ ಅಷ್ಟು ಸಹ ತಾಳ್ಮೆ ಇಲ್ಲ. ನೀವು ಬಂದಾಗ ಲೇಟ್ ಆಯಿತು, ಮಗು ಕೂಗ್ತಾಳೆ, ಮಗು ಕೂಗೋದು, ಮಗ ತಂದೆ ಕೂಗುದ ಅಂದರೆ ಅಷ್ಟು ಸಹ ತಾಳ್ಮೆ ಇಲ್ಲ. ಇದು ಹುಡುಗರ ವಿಷಯ ಹೇಳಿದಷ್ಟೇ, ಎಲ್ರಿಗಲ್ಲ. ಓಕೆ. ಸೊ ಆದರೆ ದೇವರಿಗೆ ಗೊತ್ತೊಂದು ನಿಜವಾದ ತಾಳ್ಮೆ ಇರುವುದು ನಿಮ್ಮ ಹತ್ರ. ಆದರೆ ಈಗಿನ ಕಾಲದಲ್ಲಿ ತಾಳ್ಮೆ ಅಂದರೆ ಅದೊಂದು ವೀಕ್ನೆಸ್. ಈಗ ಯಾರು ಕನ್ನಿಂಗ್ ಇದ್ದಾರೋ ಅವರು ಕ್ಲೆವರ್. ಮೊದಲು ಕನ್ನಿಂಗ್ ಅಂತ ಹೇಳಿದ್ರೆ ನಮಗೆ ನರಿ ಮಾತ್ರ ಇದ್ದದ್ದು. ಈಗ ಹ್ಯೂಮನ್ ಬೀಯಿಂಗ್ಸ್ ಕೂಡ ಕನ್ನಿಂಗ್ ಇದ್ದರೆ ಅವ್ರು ತುಂಬ ಕ್ಲೆವರ್, ಭಾರಿ ಚಾಣಾಕ್ಷಮತಿ, ಅಂದರೆ ಮಹಾಡೋಂಗಿ ಅಂತ ಲೆಕ್ಕ. ಈಗ ಎಲ್ಲ ಸಮಾಜದ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಬರ್ತಾ ಉಂಟು. ಅದನ್ನು ನಾವು ಒಟ್ಟು ಮಾಡಿ ಇಲ್ಲಿಯ ಸ್ಟ್ರಾಂಗ್, ನೀವು ಸಮಾಜದ ರಿಯಲ್ ಬೆನ್ನೆಲುಬು. ಯಾರು? ಹೆಂಗಸರು. ನೀವು ರಿಯಲ್ ಬೆನ್ನೆಲುಬು. ಅಂದರೆ ನೀವು ಪ್ರೊಡಕ್ಟ್ ಮಾಡಿ ನೀವು ಕೊಡುವುದು ಸಮಾಜಕ್ಕೆ. ಸೊ ಯು ಆರ್ ವೆರಿ ಸ್ಟ್ರಾಂಗ್. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್, ಯು ಹ್ಯಾವ್ ಟು ವರ್ಕ್ ಹಾರ್ಡರ್ ದ್ಯಾನ್ ದ ಮೆನ್. ಮೆನ್ಗೇನು? ರಾತ್ರಿ ಹಗಲು ಕೆಲಸ ಮಾಡ್ತಾರೆ, ಇಷ್ಟು ಹಣ ಕಲಿಸ್ತಾರೆ, ಅಲ್ಲಿಗೆ ಮುಗೀತು ಅವರ ಕೆಲಸ. ಎಲ್ಲ ಕೆಲಸ ಹೆಂಗಸರಿಗೆ. ಮನೆಯದ್ದು ನೋಡಬೇಕು, ಮನೆ ಮಕ್ಕಳನ್ನು ನೋಡಬೇಕು, ಅವರ ಉಸ್ತಾದುಗಳ ಮಾತು ಕೇಳಬೇಕು, ಟೀಚರ್ಗಳು ಕರೆದರೆ ಹೋಗಬೇಕು, ನೆರೆಕರವನ್ನು ನೋಡಬೇಕು, ಮನೆಯಲ್ಲಿರೋ ಮುದುಕಿಯರನ್ನು ನೋಡಬೇಕು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಯಾರು ಗಂಡಸರು ಬರ್ತಾರಾ? ಅವರಿಗೆ ಪುರ್ಸತ್ತಿರೋದಿಲ್ಲ. ಈಗ ನೋಡಿ ಇಲ್ಲಿ ಎಷ್ಟು ಜನರಿಗೆ ಪುರ್ಸತ್ತುಂಟು, ಯಾರಿಗೂ ಪುರ್ಸತ್ತಿಲ್ಲ. ಅಷ್ಟೇ. ಆದ ಕಾರಣ ಯು ಮಸ್ಟ್ ಬಿಕಮ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಯು ಆರ್ ಎಟ್ ದ ರೈಟ್ ಪ್ಲೇಸ್. ಆಯಿಷಾ ಸ್ಕೂಲ್ is the right place for you to make a better ummah and a better wife. So people will come in search of you. ನನಗೆ ಆಯಿಷಾ ಸ್ಕೂಲಲ್ಲಿ ಕಲ್ತದೆ ಟೀಚರ್ ವೈಫು ಬೇಕು, ಮದರು ಆಗಬೇಕು ಅಂತ. ಈಗ ಇಲ್ಲಿ ನಮ್ಮ ರೈಹಾನ ಅವರು ಇಲ್ಲಿ ಓಲ್ಡ್ ಸ್ಟೂಡೆಂಟ್ ಆಗಿದ್ದರು. ಓಲ್ಡ್ ಅಂದರೆ ಹೆಂಗೆ? ಇಲ್ಲಿಯ ಹಳೆ ವಿದ್ಯಾರ್ಥಿಗಳಿಗೆ ಹಿರಿಯ ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ. ಈಗ ಹಿರಿಯ ವಿದ್ಯಾರ್ಥಿಗಳು. ನಾನು ಸಹ ಹಿರಿಯ ವಿದ್ಯಾರ್ಥಿ ಅಲ್ಲಿದ್ದು. ನಮ್ಮ ಗೌರ್ಮೆಂಟ್ ಸ್ಕೂಲಿದ್ದು, ಸರ್ಕಾರಿ ಪ್ರಾಥಮಿಕ ಶಾಲೆ. ಅವರು ಇಲ್ಲಿ ಅವರಿಗೆ ಲಾಯರ್. ಈಗ ನಾಳೆ ಒಬ್ಬ
ನಾನು ಅವಳನ್ನು ನನಗೊಂದು ಕೊಲ್ಲಲೇಬೇಕಿತ್ತು ಅವಳನ್ನು ನಾನು ಹೇಳಿದಾಗ ಅವಳು ಕೇಳಲೇ ಇಲ್ಲ. ಅವ್ರಿಗೆ ಗೊತ್ತಾಯ್ತು ನನಗೆ ನೀಡಬೇಕು ಅಂತ. ಅವರು ಹೇಳಿದಾಗ ನಾನು ಕೇಳಲಿಲ್ಲ. ನಾನು ಹೇಳಿದಾಗ ಕೇಳಲಿಲ್ಲ. ಅದಕ್ಕೆ ನಾನು ಅವಳನ್ನು ಹೀಗೆ ಮಾಡಿ ಕೊಂದುಬಿಟ್ಟೆ. ಸ್ವಲ್ಪ ನನಗೆ ಕೇಸಿಗೆಲ್ಲ ಬಂದು ಹೆಲ್ಪ್ ಮಾಡಿ ಅಂತ. ನಾಳೆ 7 ಹತ್ರ ಬಂದರೆ 7 ಹೋಗ್ತಾಳಾ? ನೀನು ಯಾಕೆ ಕೊಂದದ್ದು? ಅಲ್ಲ, ನನಗೆ ಕೊಂದಿದ್ದೇನೆ, ಆದರೆ ನನಗೊಂದು ಲಾಯರ್ ಬೇಕು ಒಂದು ಆರ್ಗ್ಯೂ ಮಾಡಲಿಕ್ಕೆ. ಹೌದಲ್ಲ, ನನ್ನ ಪ್ರೊಫೆಷನ್ ಅಲ್ಲ ಅದು, ನಾನು ಹೋಗಲೇಬೇಕು. ಇವಾಗ ಖಂಡಿತ ಹೋಗ್ಲಿಕ್ಕಿಲ್ಲ. ಅಂದರೆ ಅವಳು ಆಶಾ ಕಾಲೇಜಿನ ಸ್ಟೂಡೆಂಟ್. ಎಲ್ಲಿ ನೈತಿಕತೆ ಇಲ್ಲ, ಎಲ್ಲಿ ಮಾರಲ್ ಸಪೋರ್ಟ್ ಇಲ್ಲ, ಎಲ್ಲಿ ಜನರ ಬೇಸಿಕ್ ಇವರು ಹೇಳಿದಾಗೆ ಮನುಷ್ಯರನ್ನಾಗಿ ಮಾಡುವ ಶಾಲೆಗಳು ನಮಗೆ ಬೇಕು ಅಂತ ಹೇಳಿದರು. 100% ನಮಗೆ ಡಾಕ್ಟ್ರುಗಳನ್ನು, ಇಂಜಿನಿಯರ್ಗಳನ್ನು ಪ್ರೊಡಕ್ಷನ್ ಮಾಡುವಂಥ ಸ್ಕೂಲ್ಗಳು ಮಾತ್ರ ಬೇಕಾದ್ದಲ್ಲ. ನಮಗೆ ಮನುಷ್ಯರನ್ನಾಗಿ ಮಾಡುವ ಸರ್ವ ಧರ್ಮೀಯ ಮಕ್ಕಳು ಒಂದೇ ಶಾಲೆಯಲ್ಲಿ, ಒಂದೇ ಸೂರಿನ ಅಡಿಯಲ್ಲಿ, ಒಂದೇ ಕಡೆ ಭ್ರಾತೃತ್ವ ಬಂಧದಿಂದ ಸಂತೋಷ ಪಡುವ, ಕೇಕೆ ಹಾಕುವ, ನಗಾಡುವ ಆ ಸಮಾಜ ನಮಗೆ ಬೇಕು. ಆ ಸಮಾಜದ ಸೃಷ್ಟಿಗೆ ಇಂತಹ ಆಶಾ ಸ್ಕೂಲ್ಗಳು ಇನ್ನೂ ಬರಬೇಕು. ಇಲ್ಲಿಯ ಅಲುಮ್ನೈಗಳು ಇದರ ಅಂಬಾಸಿಡರ್ ಆಗಿ ಇದನ್ನು ಎಲ್ಲ ದಿಕ್ಕಿನಲ್ಲಿ ಇದನ್ನು ಪಸರಿಸಬೇಕು. ದೇವರ ಅನುಗ್ರಹದಿಂದ ಇದು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಯುತ್ತದೆ. ಇದಕ್ಕೆ ಒಂದು ಪ್ರೂಫು, ಇಲ್ಲಿ ಕೂತಿದ್ದಾರೆ, 2ನೇ ಸಲ ಬಂದಿದ್ದಾರೆ. ಅವರ ಲೈಫಲ್ಲಿ ಇಷ್ಟವರೆಗೆ ಅವರು ಹೋಗಲೇ ಇಲ್ಲ. ಅಂದರೆ ಅವರಿಗೆ ಬೇರೆಯಲ್ಲಿ ಕೆಲಸ ಇಲ್ಲದಕ್ಕೆ ಇಲ್ಲಿ ಬಂದದಲ್ಲ. ದಟ್ ಏನು ಸ್ಪೆಷಲ್ ಅಟ್ರಾಕ್ಷನ್ ಇದೆ ಇಲ್ಲಿ. ಈ ಸ್ಕೂಲಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ಇದೆ, ಅದಕ್ಕೆ ಬೇಕಾಗಿ ಅವರು ಬಂದಿದ್ದಾರೆ. ಸೊ ಇಂತಹ ಸಣ್ಣ ಸಣ್ಣ ವಿಷಯಗಳೇ ನಮಗೆ ಸಾಕು. ಮನುಷ್ಯ ಸಂತೋಷ ಪಡಲಿಕ್ಕೆ ತುಂಬ ಹಣ ಬೇಕಂತಿಲ್ಲ, ತುಂಬ ಡಿಗ್ರಿ ಬೇಕಂತಿಲ್ಲ, ಊರು ಸುತ್ತಬೇಕಂತಿಲ್ಲ. ಸಂತೋಷ ಅಂದರೆ ಇನ್ಸೈಡ್. ದೊಡ್ಡ ಮನೆ ಇದ್ರೆ ಬಾಕಿಯವರಿಗೆ ನೋಡಲಿಕ್ಕೆ ಅವ ಮಲಗೋದು ಒಂದೇ ಬೆಡ್ಡಲ್ಲಿ, ಆದರೆ ಬೆಡ್ಡಿಗೆ ಎಷ್ಟು ಟ್ಯಾಬ್ಲೆಟ್ ತೆಗೆದು ಅವನಿಗೆ ನಿದ್ದೆ ಬರೋದಿಲ್ಲ. ಸೊ ಹ್ಯಾಪಿನೆಸ್ ಇಸ್, ಡೋಂಟ್ ಲುಕ್ ಎಟ್ ಅದರ್ಸ್, ಯು ಫೈಂಡ್ ಯುವರ್ ಓನ್ ವೇ ಆಫ್ ಫೈಂಡಿಂಗ್ ಹ್ಯಾಪಿನೆಸ್. ಡೋಂಟ್ ಕಂಪೇರ್ ವಿತ್ ಅದರ್ಸ್. ಎವ್ರಿಬಡಿ ಈಸ್ ಸಫರಿಂಗ್, ಗೊತ್ತುಂಟಾ? ಆದ ಕಾರಣ ನಮ್ಮ ಜೀವನಕ್ಕೆ ದೇವರು ಏನು ಕೊಟ್ಟಿದ್ದಾರೆ, ಅಜೀಜ್ ಅವರು ಹೇಳಿದಾಗ ಎಲ್ಲರಿಗೂ ಅವರದೇ ಆದ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ನಾವು ಬಳಸಿ ನಮ್ಮ ಜೀವನವನ್ನು ನಾವು ಸಂತೋಷದಿಂದ ಕಳೆಯುವಾಗೆ ನಮ್ಮ ಸ್ಪ್ರೆಡ್ ಹ್ಯಾಪಿನೆಸ್ ಎವ್ರಿವೇರ್. ಓಕೆ, ದೇವರು ನಮ್ಮನ್ನು ಅನುಗ್ರಹಿಸಲಿ. ನಾವು ಸಂತೋಷವಾಗಿರೋಣ, ಇನ್ನೊಬ್ಬರು ಸಂತೋಷವಾಗಿರೋಣ. ಎಲ್ಲರ ಸಂತೋಷಕ್ಕಾಗಿ ನಾವು ಪಣ ತೊಡೋಣ. ಇದು ಮಕ್ಕಳು, ಹೆಣ್ಣು ಮಕ್ಕಳು ಅಂತ ಹೇಳಿದರೆ ಅದು ವೀಕ್ನೆಸ್ ಅಲ್ಲ. ತಾಯಿ ಅಂದರೆ ಅವ್ರು ಮಚ್ ಸ್ಟ್ರಾಂಗರ್. ಆದರೆ ನಮ್ಮ ಸಮಾಜದಲ್ಲಿ ಅಂಥ ಒಂದು ಭಾವನೆ ಇದೆ.